ಇನ್ನು ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಏರ್ ಇಂಡಿಯಾ ಸಂಸ್ಥೆಗೆ 2400 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕ್ಲೇಮ್ ಆಗುವಂತಹ ಸಾಧ್ಯತೆ ಇದೆ. 2400 ಕೋಟಿ ರೂಪಾಯಿ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಇನ್ಶೂರೆನ್ಸ್ ಕ್ಲೇಮ್ ಇದು. 377ರಿಂದ 434 ಕೋಟಿ ಮೊತ್ತ, 241 ಪ್ರಯಾಣಿಕರಿಗೆ ವಿಮೆ, ಜೊತೆಗೆ ಹಾಸ್ಟೆಲ್ನಲ್ಲಿ ಪ್ರಾಣವನ್ನ ಕಳ್ಕೊಂಡಂತಹ ಆ ವಿದ್ಯಾರ್ಥಿಗಳಿಗೂ ಕೂಡ ಪರಿಹಾರವನ್ನ ನೀಡಬೇಕು. ಆ ಹಣವನ್ನು ಕೂಡ ಕ್ಲೇಮ್ ಮಾಡಲಾಗುತ್ತೆ. ಮೂರನೇ ವ್ಯಕ್ತಿ ಇನ್ಶೂರೆನ್ಸ್ ಹಣವೂ ಕೂಡ ಕ್ಲೇಮ್ ಆಗಲಿದೆ. ಒಟ್ಟಾರೆಯಾಗಿ 2400 ಕೋಟಿ ರೂಪಾಯಿ ವಿಮೆ ಕ್ಲೇಮ್ ಆಗುವಂತಹ ಸಾಧ್ಯತೆ ಇದೆ ಏರ್ ಇಂಡಿಯಾ ಸಂಸ್ಥೆಗೆ. ಯಾವುದಕ್ಕೆ ಅಂತ ಕೇಳಿದ್ರೆ ಅವರ ವಿಮಾನಕ್ಕೆ, ಪ್ರಮುಖವಾಗಿ ಅವರ ವಿಮಾನ, ಅದರ ಜೊತೆಗೆ ಪ್ರಾಣವನ್ನ ಕಳ್ಕೊಂಡವರು, ಅದರಲ್ಲಿ ಇದ್ದಂತಹ ಪ್ಯಾಸೆಂಜರ್ಸ್, ಹಾಗೆಯೇ ಆ ಕಟ್ಟಡ ಏನು ಕುಸಿದು ಬಿಡ್ತು, ಆ ಕಟ್ಟಡದ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇನು ಪ್ರಾಣ ಕಳ್ಕೊಂಡ್ರು, ಆ ವಿದ್ಯಾರ್ಥಿಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರ, ಜೊತೆಗೆ ಆ ಬಿಲ್ಡಿಂಗ್ನ ಪರಿಹಾರ ಎಲ್ಲವೂ ಕೂಡ ಕ್ಲೇಮ್ ಆಗಲಿದೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.